ಭಾಳ ಒಂದು ವಿಷಾದ ಸಂಗತಿ. ಜಾತಿಯನ್ನು ಬಡಿದಾಡಿಕೊಂಡು ಹೇಳುವಂಥ ಸರ್ಕಾರಕ್ಕೆ ನಮ್ಮ ಹೆಮ್ಮೆಯ ನೆಚ್ಚಿನ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಯವರು ಇವತ್ತು ಹೇಳ್ತಾರೆ, ನಾನು ಕೇವಲ ಭಾರತೀಯ ದೇಶಭಕ್ತಿಯನ್ನು ಇಟ್ಟುಕೊಂಡ ಜನರಿಗೆ ಮಾತ್ರ ಈ ಸಂದೇಶ GSTಯನ್ನು ಹಂಚ್ತೇನೆ ಅಂಥೇಳಿ. ಇದರಲ್ಲಿ ಎಲ್ಲ ಸಮಾಜದವರು ಬಂದರೆ, ಮುಸ್ಲಿಮ್ಸ್ ಆಗಲಿ, ಸಿಖ್ ಆಗಲಿ, ಇಸಾಯಿ ಆಗಲಿ, ಎಲ್ಲ ಧರ್ಮದವರಿಗೂ ಈ GST ಅನ್ವಯ ಆಗುತ್ತೆ ಅಂಥೇಳಿ ಇವತ್ತು ಸಂದೇಶವನ್ನು ಸಾರಿದ್ದಾರೆ. ಇದನ್ನೆಲ್ಲ ರಾಜಕೀಯ ಪಕ್ಷಗಳು ಗಂಭೀರವಾಗಿ ಪರಿಗಣಿಸಿ ಈಗ ಅರ್ಥ ಮಾಡಿ ಜಾತಿಯಲ್ಲಿ ಬಡದಾಡೋಕ್ಕಿಂತ ಇದನ್ನೊಂದು ತಾವು ಇದು ಕಲ್ಕೋಬೇಕಂತ ಮೋದಿಜಿಯವರಿಂದ ಒಂದು ಪಾಠ ಕಲ್ಕೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮೋದಿಜಿಯವರು ಇವತ್ತು ಏನು ಮಾಡಿದ್ದಾರೆ, ಜಾತಿಗಳ ಎಲ್ಲೇ ಒಂದು ಏನೋ ಒಂದು ಸಮಸ್ಯೆ ಆದರೂ ತುರ್ತಾಗಿ ಸ್ಪಂದಿಸಿ ಇವತ್ತು ಅವ್ರಿಗೆ ವಿಶ್ವ ನೋಡ್ತಾ ಇದ್ರಿ ನೀವು. ಇವತ್ತು ಅರಬಸ್ತಾನ್ ಆಗಲಿ ಅಥವಾ ಅಮೇರಿಕಾ ದೊಡ್ಡಣ್ಣನೇ ಅಂತ ಹೇಳ್ತಿದ್ದ, ಇವತ್ತು ಕಾಲು ನೆಕ್ಕಂಥ ಪರಿಸ್ಥಿತಿ ಮೋದಿಜಿಯವರು ಮಾಡಿದ್ದಾರೆ. ಇವತ್ತು ಉಕ್ರೇನ್ ಮತ್ತು ರಷ್ಯಾ ಮಧ್ಯದಲ್ಲಿ ಒಂದು ಸಂಧಾನವನ್ನು ಮಾಡಿದ್ದೆ, ಆದರೆ ಅದು ನರೇಂದ್ರ ಮೋದಿಯವರು, ಅದು ಟ್ರಂಪ್ ಅಲ್ಲ ಅಂತ ಹೇಳ್ತೀವಿ. ಟ್ರಂಪ್ ಹುಚ್ಚಾಗಿದ್ದಾನೆ. ಅದ್ರ ಸಲುವಾಗಿ ಅವನ ಮಾತು ಹೇಳ್ತಿದ್ದಾನೆ ಅಂತ ನಾನು ಈ ಸಲ ಹೇಳ್ತೇನೆ. ಇವತ್ತು ಕರ್ನಾಟಕ ರಾಜ್ಯನ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯನು ನಮ್ಮ ಮೋದಿಜಿಯವ್ರದ್ದು